ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿ.ಎಸ್.ಸಿ. ಸೆಮಿಸ್ಟರ್ 4 ವರದಾ 4 ಘಟಕ 2 ಸಹಿಷ್ಣುತೆ ಪಠ್ಯ 3 ಸಮನ್ವಯ ಸಂಸ್ಕೃತಿ ಎಚ್. ತಿಪ್ಪೇರುದ್ರಸ್ವಾಮಿ ಕರ್ತೃ ಕೃತಿ ಪರಿಚಯ ಎಚ್. ತಿಪ್ಪೇರುದ್ರಸ್ವಾಮಿ ಕನ್ನಡದ ವಿದ್ವತ್ಪೂರ್ಣ ಪ್ರತಿಭೆಗಳಲ್ಲಿ ಒಬ್ಬರು. ಭಾರತೀಯ ಕಾವ್ಯ ಮೀಮಾಂಸೆ ಹಾಗೂ ವಿಮರ್ಶಾ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದವರು ತಿಪ್ಪೇರುದ್ರಸ್ವಾಮಿಯವರು. ಶರಣ ಸಾಹಿತ್ಯ ರಚನೆಯಲ್ಲೂ ಇವರದು ಅಷ್ಟೇ ಅವಿಸ್ಮರಣೀಯ ಸಾಧನೆ. ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿಯಲ್ಲಿ ಜನಿಸಿದ ತಿಪ್ಪೇರುದ್ರಸ್ವಾಮಿಯವರು ತಮ್ಮ ಪ್ರಾಥಮಿಕ ವ್ಯಾಸಂಗವನ್ನು ಹೊನ್ನಾಳಿ ಹಾಗೂ ಶಿರಾಳಕೊಪ್ಪಗಳಲ್ಲಿ ಪೂರೈಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಿ.ಎ. ಆನರ್ಸ್ ಪದವಿ ಹಾಗೂ ಕನ್ನಡ ಎಂ.ಎ. ಪದವಿ ಪಡೆದ ತಿಪ್ಪೇರುದ್ರಸ್ವಾಮಿಯವರು 1962ರಲ್ಲಿ ಶರಣರ ಅನುಭಾವ ಸಾಹಿತ್ಯ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. 1952ರಲ್ಲೇ ಕನ್ನಡ ಪ್ರಾಧ್ಯಾಪಕರಾಗಿ ಹಾಸನ ಕಾಲೇಜಿಗೆ ನೇಮಕಗೊಂಡ ತಿಪ್ಪೇರುದ್ರಸ್ವಾಮಿಯವರು 1964ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ, ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು. ಕೃತಿಗಳು: ಶರಣರ ಅನುಭಾವ ಸಾಹಿತ್ಯ, ಸಾಹಿತ್ಯ ವಿಮರ್ಶೆಯ ಮೂಲತತ್ವಗಳು, ವಚನಗಳಲ್ಲಿ ವೀರಶೈವ ಧರ್ಮ, ಶೂನ್ಯ ಸಂಪಾದನೆ, ಕನ್ನಡದಲ್ಲಿ ಅನುಭಾವ ಸಾಹಿತ್ಯ, ಬ್ಯಾಕ್ಕೋಟ್ ಭೀಮಕವಿ, ಋಷಿಕವಿ ರಾಘವಾಂಕ, ಕುವೆಂಪು ಅವರ ನಾಟಕಗಳು, ತೌಲನಿಕ ಕಾವ್ಯ ಮೀಮಾಂಸೆ, ಸಮಕಾಲೀನ ವಾಸ್ತವಿಕತೆ, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ವೀರಶೈವ ಸಂಸ್ಕೃತಿ ಈ ಮುಂತಾದವು. ಡಾ. ಎಚ್. ತಿಪ್ಪೇರುದ್ರಸ್ವಾಮಿಯವರ ಕೆಲ ಪ್ರಮುಖ ವಿಮರ್ಶಾ ಹಾಗೂ ಸಂಶೋಧನಾ ಕೃತಿಗಳು: ಜ್ಯೋತಿ ಬೆಳಗುತ್ತಿದೆ, ಪರಿಪೂರ್ಣದೆಡೆಗೆ, ವಿಜಯ ಕಲ್ಯಾಣ, ಕದಳಿಯ ಕರ್ಪೂರ, ಜಡದಲ್ಲಿ ಜಂಗಮ, ಕರ್ತಾರನ ಕಮ್ಮಟ, ವಚನ ವಿರೂಪಾಕ್ಷ, ನೆರಳಾಚೆಯ ಬೆಳಗು ಮುಂತಾದವು ಇವರ ಕೆಲ ಪ್ರಮುಖ ಕಾದಂಬರಿಗಳು. ಇದಲ್ಲದೆ ನಾಟಕ, ಕತೆ, ಕಾವ್ಯ, ಮಕ್ಕಳ ಸಾಹಿತ್ಯ, ಸಂಪಾದನೆ ಈ ಮೊದಲಾದ ಕ್ಷೇತ್ರಗಳಿಗೂ ಶ್ರೇಷ್ಠ ಕೃತಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ತಿರುಳು: ಸಮನ್ವಯ ಸಂಸ್ಕೃತಿ, ಸಂಸ್ಕೃತಿಯ ವಿರಾಟ್ ಸ್ವರೂಪ, ಬೆಳವಣಿಗೆ ಹಾಗೂ ಮಹತ್ವವನ್ನು ವಾಸ್ತುಶಿಲ್ಪ, ಶಿಲ್ಪಕಲೆಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ ಎಚ್. ತಿಪ್ಪೇರುದ್ರಸ್ವಾಮಿಯವರ ಒಂದು ಪ್ರಮುಖ ಲೇಖನ. ಕಾಲಕಾಲಕ್ಕೆ ವಿಕಾಸಗೊಂಡು ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಾ ಬಂದಿರುವ ರೀತಿಯನ್ನು ವಿವರಿಸುವುದು ಪ್ರಸ್ತುತ ಸಮನ್ವಯ ಸಂಸ್ಕೃತಿ ಲೇಖನದ ಮೂಲ ತಿರುಳು. ಆಶಯ: ಇಲ್ಲಿನ ವ್ಯಾಪ್ತಿ ಪರಿಮಿತವಾದುದು. ಭಾರತೀಯ ಸಂಸ್ಕೃತಿಯ ಸಾರವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ತನ್ನ ಸಾಧನೆಯಿಂದ ಭಾರತೀಯ ಸಂಸ್ಕೃತಿಗೆ ಹೇಗೆ ತನ್ನ ವಿಶಿಷ್ಟ ಚೈತನ್ಯವನ್ನಿತ್ತಿದೆ ಎಂಬುದನ್ನು ನೋಡುವುದಷ್ಟೇ ಇಲ್ಲಿ ಉದ್ದೇಶಿತ. ಸಮೃದ್ಧವಾಗಿ ಸೃಷ್ಟಿಯಾದ ಕನ್ನಡ ಶಾಸನಗಳಲ್ಲಿ ಕಾಲಕಾಲಕ್ಕೆ ವ್ಯಕ್ತವಾಗಿರುವ ಸಂಸ್ಕೃತಿಯ ತಿರುಳನ್ನು, ಕನ್ನಡ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳಲ್ಲಿ ಕಂಡುಬರುವ ಅದರ ವಿರಾಟ್ ರೂಪವನ್ನು ಮತ್ತು ವಾಸ್ತುಶಿಲ್ಪ, ಶಿಲ್ಪ, ಸಂಗೀತ, ನೃತ್ಯ, ಚಿತ್ರಾದಿ ಕಲೆಗಳಲ್ಲಿ ಅದು ವ್ಯಾಪಿಸಿರುವ ಬಗೆಯನ್ನು ಕಂಡುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇಲ್ಲಿದೆ. ಸಂಕ್ಷಿಪ್ತ ಸಾರಾಂಶ: ಭರತಖಂಡದ ಸಂಸ್ಕೃತಿಯ ಸಾರಸರ್ವಸ್ವವೆಂದರೆ ಸಮನ್ವಯ ಸಂಸ್ಕೃತಿ ಎನ್ನಬಹುದು. ಇಹಪರಗಳಲ್ಲಿ ಸಮನ್ವಯ, ಭಕ್ತಿ, ಜ್ಞಾನ ಕರ್ಮಗಳಲ್ಲಿ ಸಮನ್ವಯ, ಹಳತು ಹೊಸತರಲ್ಲಿ ಸಮನ್ವಯ, ಸಮಾಜಗಳಲ್ಲಿ ಸಮನ್ವಯ, ಏಕ ಅನೇಕಗಳಲ್ಲಿ ಸಮನ್ವಯ, ಅಡಿಗೆರೆ ಹೀಗೆ ಸಮನ್ವಯದ ಮಾತನ್ನು ಅದರ ಎಲ್ಲ ಮಟ್ಟಗಳಲ್ಲಿಯೂ ಅನ್ವಯಿಸಿ ಅರಗಿಸಿಕೊಂಡಿರುವ ಸಂಸ್ಕೃತಿ ಇದು. ಕೊನೆಗೆ ಇದು ಒಳಿತು ಕೆಡಕುಗಳಲ್ಲಿಯೂ ಸಮನ್ವಯವನ್ನು ಕಾಣುವ ದೌರ್ಬಲ್ಯದ ಮಟ್ಟಕ್ಕೂ ಇಳಿಯಿತು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಹಬ್ಬಿರುವ ಈ ವಿಸ್ತಾರವಾದ ದೇಶ ಅನೇಕ ಭಾಷೆ, ಭಾವನೆ, ಅನೇಕ ಮಟ್ಟದ ಜನಜೀವನ, ಜನಾಂಗಗಳನ್ನು ಒಳಗೊಂಡಿದ್ದರೂ ಅವೆಲ್ಲವನ್ನೂ ಒಂದಾಗಿ ಬೆಸೆಯಬಲ್ಲ ಏಕತೆಯ ಸೂತ್ರವನ್ನು ಬಹಳ ಹಿಂದೆಯೇ ಕಂಡುಕೊಂಡಿತು. ಅನೇಕತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ, ಇದೇ ಭಾರತೀಯ ಸಂಸ್ಕೃತಿಯ ವ್ಯಾಪಕ ದೃಷ್ಟಿಗೆ ಮೂಲ ಸೂತ್ರ. ಈ ಸಂಸ್ಕೃತಿ ಕೇವಲ ಆರ್ಯರ, ದ್ರಾವಿಡರ ಅಥವಾ ಇನ್ನಾವುದೇ ಮೂಲನಿವಾಸಿಗಳ ಸಂಸ್ಕೃತಿಯಲ್ಲ. ಅವೆಲ್ಲವುಗಳ ಸುಂದರವಾದ ಸಾಮಸ್ಯದಿಂದ ಸಾಕಾರಗೊಂಡದ್ದು ಈ ಭಾರತೀಯ ಸಂಸ್ಕೃತಿ. ಅದನ್ನು ಹಿಂದೂ ಸಂಸ್ಕೃತಿ ಎಂದು ಕರೆಯಬಹುದು. ಹಿಂದೂ ಸಂಸ್ಕೃತಿ ಅನೇಕ ಪದರಗಳನ್ನುಳ್ಳದ್ದು, ಜೀವನದಂತೆಯೇ ಬಹುಮುಖವಾದದ್ದು, ಮಾನವ ಸ್ವಭಾವದಂತೆ ಬಹುರೂಪಧಾರಿಯಾದದ್ದು. ಪ್ರಗತಿಪರವಾದ ಎಲ್ಲ ಅಭಿಪ್ರಾಯಗಳಿಗೂ ಮನ್ನಣೆಯನ್ನು ಕೊಟ್ಟು ಅದನ್ನು ತಾನು ಅರಗಿಸಿಕೊಳ್ಳುವುದು ಈ ಸಂಸ್ಕೃತಿಯ ಅದ್ಭುತ ಶಕ್ತಿ. ಬುದ್ಧ ಹಿಂದೂ ಧರ್ಮದ ಯಜ್ಞಗಳನ್ನು ಪ್ರತಿಭಟಿಸಿ ಸಿಡಿದು ನಿಂತ, ಆದರೆ ಹಿಂದೂ ಧರ್ಮ ಅವನನ್ನು ತನ್ನಲ್ಲಿ ಅಡಗಿಸಿಕೊಂಡಿತು. ಅವನನ್ನು ವಿಷ್ಣುವಿನ ಅವತಾರವನ್ನಾಗಿ ಮಾಡಿತು.
ಹೀಗೆಯೇ ದೇಶದ ಅನೇಕ ಭಾಗಗಳಲ್ಲಿ ಕಾಲಕಾಲಕ್ಕೆ ನಡೆದ ವಿವಿಧ ಪ್ರಯೋಗಗಳನ್ನೆಲ್ಲ ಒಳಗೊಂಡು ಬೆಳೆಯಿತು. ಹೊರಗಿನಿಂದ ಬಂದ ಹೊಸ ಸಂಸ್ಕೃತಿಗಳ ಆಘಾತಕ್ಕೂ ನಾಶವಾಗದೆ ತನ್ನ ವಿಶಿಷ್ಟತೆಯನ್ನು ಉಳಿಸಿಕೊಂಡು ಬಂದಿತು. ಹಿಂದೂ ಧರ್ಮದ ಚಿರಂತನತೆಗೆ ಕಾರಣವಾದ ಮೂಲಭೂತ ಮೌಲ್ಯಗಳು 3: ಸಮನ್ವಯ, ಸತ್ಯ ಜಿಜ್ಞಾಸೆ ಮತ್ತು ಅಹಿಂಸೆ. ಸತ್ಯ ಜಿಜ್ಞಾಸೆಯೇ ಈ ಸಂಸ್ಕೃತಿಯ ಆದರ್ಶ, ಸಮನ್ವಯ ಮತ್ತು ಅಹಿಂಸೆಗಳು ಅದನ್ನು ಅತ್ತ ಕೊಂಡೊಯ್ಯುವ ರೆಕ್ಕೆಗಳು. ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಸಮನ್ವಯ ಹಿಂದೂ ಧರ್ಮದ ಸತ್ಯ ಜಿಜ್ಞಾಸೆಯನ್ನು ಪೂರ್ಣಗೊಳಿಸಿತು. ಒಬ್ಬೊಬ್ಬ ವ್ಯಕ್ತಿಯೂ ಅನೇಕ ರೂಪಗಳನ್ನು ಧರಿಸಿ, ಹೊರನೋಟಕ್ಕೆ ಬೇರೆ ಬೇರೆ ಎಂಬಂತೆ ತೋರಿದರೂ ವಾಸ್ತವವಾಗಿ ಅವು ಬೇರೆ ಬೇರೆಯಲ್ಲ. ಸಮುದ್ರದ ಮೇಲಿರುವ ಸಣ್ಣ ಸಣ್ಣ ದ್ವೀಪಗಳು ನೀರಿನ ಮೇಲ್ಭಾಗವನ್ನಷ್ಟೇ ಗಮನಿಸಿ ನೋಡುವವರಿಗೆ ಬೇರೆ ಬೇರೆ ಎಂಬಂತೆ ತೋರಿದರೂ ನೀರಿನ ಒಳಗೆ ಅವೆಲ್ಲ ಒಂದರೊಡನೊಂದು ಸೇರಿ ಒಂದೇ ಭೂಭಾಗದ ಬೇರೆ ಬೇರೆ ಮುಖಗಳಾಗಿರುತ್ತವೆ. ಹಾಗೆ ವ್ಯಕ್ತಿಗಳೆಲ್ಲರೂ ಆತ್ಮಸ್ವರೂಪದಲ್ಲಿ ಅಭಿನ್ನರು, ಮತ್ತು ಈ ದೇಹಧಾರಿಗಳಾದ ಪಿಂಡಾಂಡಗಳೆಲ್ಲವೂ ಅಖಂಡ ಬ್ರಹ್ಮಾಂಡದಲ್ಲಿ ಅನುರೂಪವಾದ ಅಲೆಗಳು, ಆದರೆ ಅವು ವಿಭುವಾಗಿ ಬೆಳೆದು ಸಮುದ್ರವನ್ನೇ ವ್ಯಾಪಿಸಬಲ್ಲುವೆಂಬುದನ್ನು ಹಿಂದೂ ಧರ್ಮ ಕಂಡುಕೊಂಡಿತು. ಈ ಧಾರ್ಮಿಕ ದೃಷ್ಟಿಯ ಪ್ರಭಾವ ಜನಜೀವನದ ಮೇಲೂ ಉಂಟಾಯಿತು. ಅವರ ನಡೆನುಡಿ ಆಚಾರ ವ್ಯವಹಾರಗಳೆಲ್ಲ ಈ ಜೀವನದರ್ಶನವನ್ನು ಆಧರಿಸಿ ರೂಪುಗೊಂಡುವು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳ ಕಲ್ಪನೆಯಲ್ಲಿ ಜೀವನದ ಪೂರ್ಣದೃಷ್ಟಿ ಗೋಚರವಾಗುತ್ತದೆ. ವ್ಯಾವಹಾರಿಕ ಜೀವನದಲ್ಲಿ ಅರ್ಥ, ಕಾಮಗಳನ್ನು ಸಂಪೂರ್ಣವಾಗಿ ಬಿಡುವುದು ಸಾಧ್ಯವಿಲ್ಲ, ಬಿಡುವ ಅಗತ್ಯವೂ ಇಲ್ಲ. ಆದರೆ ಧರ್ಮದ ತಳಹದಿಯ ಮೇಲೆ ಅದನ್ನು ಉದಾತ್ತೀಕರಣ ಮಾರ್ಗದಿಂದ ಬೆಳೆಸಬೇಕು. ಧರ್ಮಬದ್ಧವಾದ ಅರ್ಥ ಮತ್ತು ಧರ್ಮಬದ್ಧವಾದ ಕಾಮ ಇವುಗಳಿಂದ ಮೋಕ್ಷ ಮಾರ್ಗದತ್ತ ನಡೆಯುವುದು ಸಾಧ್ಯ ಎಂಬುದನ್ನು ಸಾಧಿಸಿ ತೋರಿಸಿಕೊಟ್ಟಿತು. ಹಾಗೆಯೇ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ 4 ಆಶ್ರಮಗಳ ಕಲ್ಪನೆಯ ಹಿಂದಿರುವ ಆಶೆಯು ಅದರ ಪೂರ್ಣದೃಷ್ಟಿಗೆ ದ್ಯೋತಕವಾಗಿದೆ. ಇಲ್ಲಿ ಜೀವನದ ಎಲ್ಲ ರಂಗಗಳನ್ನೂ ಧಾರ್ಮಿಕ ಶ್ರದ್ಧೆ ಆವರಿಸಿತು. ಅಂದ ಮಾತ್ರಕ್ಕೆ ಇತರ ಅಂಶಗಳನ್ನು ಕಡೆಗಣಿಸಿತೆಂದಲ್ಲ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಮೊದಲಾದ ಎಲ್ಲ ಅಂಗಗಳೂ ಬೇಕು. ಆದರೆ ಅವೆಲ್ಲವೂ ವ್ಯಕ್ತಿಯ ಉದ್ಧಾರಕ್ಕಾಗಿ ಬೇಕು. ವೈಯಕ್ತಿಕವಾದ ಪೂರ್ಣತೆಗೆ ಸಹಾಯಕವಾಗುವುದೇ ಸಾಮಾಜಿಕ ಸುವ್ಯವಸ್ಥೆಯ ಸಾರ್ಥಕತೆ ಎಂಬುದು ಅದರ ದೃಷ್ಟಿ. ಭಾರತೀಯರು ಧರ್ಮವೊಂದನ್ನೇ ಪರಿಗಣಿಸಿ ಇತರ ಅಂಗಗಳನ್ನೆಲ್ಲ ಕಡೆಗಣಿಸಿದರೆಂಬ ಆರೋಪವನ್ನು ಕೆಲವರು ಮಾಡಿರುವುದುಂಟು. ಆದರೆ ಅದರಲ್ಲಿ ಹುರುಳಿಲ್ಲ. ಸಂಸ್ಕೃತಿಯ ಅಧಪತನದ ಕಾಲದಲ್ಲಿ ಒಮ್ಮೊಮ್ಮೆ ಆ ವಿಮುಖತೆ ತಲೆದೋರಿರಬಹುದು. ಅದು ಮಾನವ ಸಹಜವಾದ ದೌರ್ಬಲ್ಯ. ಇಡೀ ಮಾನವ ಕುಲವನ್ನೇ ಉದ್ಧರಿಸಲು ಶಕ್ತವಾದ ಹಿಂದೂ ಧರ್ಮ ವರ್ಣವಿಭೇದವನ್ನೂ ಅಸ್ಪೃಶ್ಯತೆಯನ್ನೂ ನಿರ್ಮಿಸಿಕೊಂಡು ಆಶ್ಚರ್ಯಕರವಾಗುವಷ್ಟು ಸಂಕುಚಿತ ಸ್ವಾರ್ಥಕ್ಕಿಳಿದುದಕ್ಕೆ ಇನ್ನೇನು ಕಾರಣವನ್ನು ತಾನೇ ಹೇಳಲಾದೀತು. ಆದರೆ ಅದನ್ನು ಕುಟ್ಟಿ ಪುಡಿ ಮಾಡುವ ಪ್ರಯತ್ನ ಮಹಾತ್ಮರಿಂದ ಆಗಾಗ ನಡೆಯುತ್ತಾ ಬಂದಿರುವುದು ಈ ಸಂಸ್ಕೃತಿಯ ಜ್ಯೋತಿ ನಿರಂತರವಾಗಿ ಬೆಳಗುವುದಕ್ಕೆ ಕಾರಣವಾಗಿದೆ. ದೇಶ ವಿದೇಶಗಳಲ್ಲೆಲ್ಲ ತನ್ನ ಸಂಸ್ಕೃತಿಯ ಧ್ವಜವನ್ನು ಎತ್ತಿ ಹಿಡಿಯಲು ಸಮರ್ಥವಾಗಿದೆ. ಧರ್ಮದಲ್ಲಿ ಮಾತ್ರವಲ್ಲ, ಜ್ಞಾನದ ಇತರ ಶಾಖೆಗಳಲ್ಲಿಯೂ, ಉದಾಹರಣೆ ವೈದ್ಯಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ ಇತ್ಯಾದಿ ಲೌಕಿಕ ಶಾಸ್ತ್ರಗಳಲ್ಲಿ ಭಾರತೀಯರು ಸಾಧಿಸಿದ ಹಿರಿಮೆ ವಿಶ್ವಮಾನ್ಯವಾಗುವಂತಹುದು. ನಲಂದ ವಿಶ್ವವಿದ್ಯಾನಿಲಯವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡರೆ ಸಾಕು, ವಿಶ್ವವಿದ್ಯೆಯ ರಂಗದಲ್ಲಿ ಪ್ರಾಚೀನ ಭಾರತದ ಸಿದ್ಧಿಯನ್ನು ಅರಿಯುವುದಕ್ಕೆ. ತಾನೇ ಸ್ವತಃ 5 ವರ್ಷಗಳ ಕಾಲ ಆ ವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದ ಯುವಾನ್ ಚಾಂಗ್ ಅದನ್ನು ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಅವನ ಕಾಲದಲ್ಲಿ ಆ ವಿಶ್ವವಿದ್ಯಾನಿಲಯದಲ್ಲಿ 8500 ವಿದ್ಯಾರ್ಥಿಗಳು, 1510 ಜನವರಿ ಅಧ್ಯಾಪಕರೂ ಇದ್ದರಂತೆ. ಅಂದರೆ ಸರಾಸರಿ 5 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಅಧ್ಯಾಪಕರಿದ್ದರೆಂಬುದು ಆಗಿನ ವಿದ್ಯಾಭ್ಯಾಸದ ರೀತಿಯನ್ನು ಸೂಚಿಸುತ್ತದೆ. ಮುಂದೆ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಸಂಖ್ಯೆ ಇನ್ನೂ ಬೆಳೆಯುತ್ತಾ ಹೋದಂತೆ ತೋರುತ್ತದೆ. ಸಂಖ್ಯೆ ಮಾತ್ರವಲ್ಲ, ಅಲ್ಲಿನ ಪಾಠ ಪ್ರವಚನಗಳ ಕ್ರಮ ಆಧುನಿಕರು ಆಶ್ಚರ್ಯಗೊಳ್ಳುವಂತಹುದು. ಚರ್ಚಾಗೋಷ್ಠಿಗಳು ವಿಶೇಷವಾಗಿ ನಡೆಯುತ್ತಿದ್ದು, ವಿದ್ಯಾರ್ಥಿಗಳಿಗೆ ವಿಷಯ ಮನದಟ್ಟಾಗಲು ಅವು ಸಹಾಯಕವಾಗಿದ್ದುವು. ಅನೇಕ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ಮತ್ತು ತಮಗೆ ಉಂಟಾದ ಸಂದೇಹಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ವಿದೇಶಗಳಿಂದಲೂ ಅನೇಕ ವಿದ್ಯಾರ್ಥಿಗಳು ಅಲ್ಲಿಗೆ ಬರುತ್ತಿದ್ದರು. ನಲಂದದ ವಿದ್ಯಾರ್ಥಿ ಎಂಬುದು ವಿಶೇಷ ಗೌರವಕ್ಕೆ ಪಾತ್ರವಾಗುವ ಹೆಮ್ಮೆಯ ವಿಷಯವಾಗಿತ್ತು. ಅಲ್ಲಿ ಬೋಧಿಸುತ್ತಿದ್ದ ವಿಷಯಗಳ ವೈವಿಧ್ಯವೂ ಆಶ್ಚರ್ಯಕರವಾದುದು. ತತ್ವಶಾಸ್ತ್ರ ಅಥವಾ ಆಧ್ಯಾತ್ಮವಿದೆಯಲ್ಲದೆ ವ್ಯಾಕರಣ, ತರ್ಕ, ಅಲಂಕಾರ, ಸಾಹಿತ್ಯ ಮೊದಲಾದವುಗಳು ಅಲ್ಲಿ ಪ್ರಮುಖವಾಗಿದ್ದುವು. ಅನೇಕ ಕುಶಲಕಲೆಗಳ ಅಭ್ಯಾಸವೂ ಅಲ್ಲಿ ನಡೆಯುತ್ತಿತ್ತು. ಶಿಲ್ಪಶಾಸ್ತ್ರದ ಶಿಕ್ಷಣ ಅಲ್ಲಿ ದೊರೆಯುತ್ತಿದ್ದಿತೆಂಬುದಕ್ಕೆ ಸಾಕ್ಷಿಗಳಿವೆ. ವೈದ್ಯಕೀಯ ಮತ್ತು ಅನೇಕ ವೈಜ್ಞಾನಿಕ ವಿದ್ಯೆಗಳಿಗೂ ಅಲ್ಲಿ ಅವಕಾಶವಿತ್ತು.
ಬಹುಶಃ ಆ ಕಾಲದಲ್ಲಿ ಬೆಳೆದು ನಿಂತಿದ್ದ ಎಲ್ಲ ಶಾಸ್ತ್ರಗಳನ್ನು ಒಳಗೊಂಡ ಲಕ್ಷಾಂತರ ಗ್ರಂಥಗಳಿಂದ ಕೂಡಿದ ಗ್ರಂಥಭಂಡಾರವೂ ಅಲ್ಲಿತ್ತು. ಬೌದ್ಧ ಧರ್ಮದ ಅಧ್ಯಯನಕ್ಕಂತೂ ಅದು ಕೇಂದ್ರವಾಗಿತ್ತು. ಆ ಕಾಲದ ಬುದ್ಧಿಜೀವಿಗಳೆಂದು ಹೆಸರಾಂತವರೆಲ್ಲ ಅಲ್ಲಿ ಅಧ್ಯಾಪಕರಾಗಿದ್ದರು. ರಸಾಯನಶಾಸ್ತ್ರಜ್ಞ ನಾಗಾರ್ಜುನ, ಮಾಧ್ಯಮಿಕ ಶಾಖೆಯ ಸಂಸ್ಥಾಪಕನಾದ ಆರ್ಯದೇವ, ಅಲ್ಲದೆ ಅಸಂಗ, ವಸುಬಂಧು, ದಿಜ್ನಾಗ ಮೊದಲಾದವರು ಅವರಲ್ಲಿ ಕೆಲವರು. ಶೀಲಭದ್ರನು ಯುವಾನ್ ಚಾಂಗನ ಕಾಲದಲ್ಲಿ ಆ ವಿಶ್ವವಿದ್ಯಾನಿಲಯದ ಮುಖ್ಯಾಧಿಕಾರಿಯಾಗಿದ್ದನು. ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಮುಗಿಲೆತ್ತರದವರೆಗೂ ತಲೆ ಎತ್ತಿದ್ದ ಅನೇಕ ಮಹಡಿಗಳನ್ನುಳ್ಳ ಭವ್ಯವಾದ ಕಟ್ಟಡಗಳಿದ್ದುವು. ಸಾವಿರಾರು ವಿದ್ಯಾರ್ಥಿಗಳ ಊಟ ವಸತಿಗಳ ವ್ಯವಸ್ಥೆ ದಕ್ಷತೆಯಿಂದ ಕೂಡಿತ್ತು. ವಿದ್ಯಾರ್ಥಿಗಳೇ ತಮ್ಮ ಜವಾಬ್ದಾರಿ ಎನ್ನರಿತು ನಡೆಯುವ ಪ್ರಜಾಪ್ರಭುತ್ವದ ಮಾರ್ಗವೇ ಅಲ್ಲಿನ ಆಡಳಿತದ ರೀತಿಯಾಗಿತ್ತು. ವಿದ್ಯಾರ್ಥಿಗಳ ನೀತಿ ನಿಯಮ ನಡವಳಿಕೆಗಳೆಲ್ಲವೂ ಅವರ ಕೈಯಲ್ಲಿಯೇ ಇದ್ದುವು. ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗುತ್ತಿದ್ದರು. ಸ್ವಾತಂತ್ರ್ಯದ ದುರುಪಯೋಗವನ್ನು ವಿದ್ಯಾರ್ಥಿಗಳು ಎಂದೂ ಮಾಡಿಕೊಳ್ಳುತ್ತಿರಲಿಲ್ಲ. ಯುವಾನ್ ಚಾಂಗನು ಅಲ್ಲಿದ್ದ 5 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಸಂಸ್ಥೆ ವಿರುದ್ಧ ತಿರುಗಿ ನಿಂತುದನ್ನು ಒಮ್ಮೆಯಾದರೂ ತಾನು ಕಾಣಲಿಲ್ಲವೆಂದು ಹೇಳುತ್ತಾನೆ. ವಿದ್ಯಾರ್ಥಿಗಳೆಲ್ಲ ತಾವು ಆರಿಸಿಕೊಂಡ ವಿಷಯಗಳಲ್ಲಿ ಪರಿಣತರಾಗಿ ಸುಸಂಸ್ಕೃತರಾಗಿ ಅಲ್ಲಿಂದ ಹೊರಬೀಳುತ್ತಿದ್ದರು. ವಿಶ್ವವಿದೆ ಎಂಬುದನ್ನು ಸಾರ್ಥಕಗೊಳಿಸುವ ಇಂತಹ ವಿದ್ಯಾಲಯಗಳು ಭರತಖಂಡದ ಮಹತ್ತರ ಸಾಧನೆಯ ಪರಿಚಯವನ್ನು ಮಾಡಿಕೊಡುತ್ತವೆ. ಮುಂದೆ ಅದು ವಿದೇಶೀಯ ದಾಳಿಗೆ ಸಿಕ್ಕು ಹಾಳಾದುದು ಮತ್ತು ಅಲ್ಲಿದ್ದ ಲಕ್ಷಾಂತರ ಗ್ರಂಥ ಸಮುದಾಯದ ಬಹುಭಾಗ ನಾಶವಾದುದು ಅತ್ಯಂತ ದುರದೃಷ್ಟಕರ. ಶಾಸ್ತ್ರಜ್ಞಾನಗಳ ಅನೇಕ ವಿಭಾಗಗಳಂತೆಯೇ ಅಲ್ಲಿ ಕುಶಲಕಲೆಗಳು ಬೆಳೆದು ಬಂದುವು. ಸಂಸ್ಕೃತ, ಪಾಳಿ, ಪ್ರಾಕೃತಗಳಲ್ಲಿ ಸಾಹಿತ್ಯ ಸಮುದ್ರೋಪಮವಾಗಿ ಬೆಳೆಯಿತು. ಅದನ್ನು ಬಿಟ್ಟರೆ ಸಂಗೀತ, ಶಿಲ್ಪ, ವಾಸ್ತುಶಿಲ್ಪ, ಚಿತ್ರ, ನೃತ್ಯ ಮೊದಲಾದವು ಕುಶಲ ಕಲೆಗಳಲ್ಲಿ ಸೇರುತ್ತವೆ. ಇವುಗಳ ಮೂಲಬೇರುಗಳನ್ನು ಸಿಂಧು ಸಂಸ್ಕೃತಿಯಲ್ಲಿಯೇ ಕಾಣಬಹುದು. ಜನಜೀವನ ಬದಲಾವಣೆಯಾದಂತೆಲ್ಲ ಇವುಗಳೂ ಪ್ರಗತಿ ಪಥದಲ್ಲಿ ಬೆಳೆದುವು. ವೇದಕಾಲದಲ್ಲಿ ಸಂಗೀತ ಒಂದು ನಿರ್ದಿಷ್ಟ ರೂಪವನ್ನು ಪಡೆದು ಸಾಮಗಾನವಾಯಿತು. ಶಿಲ್ಪ, ವಾಸ್ತುಶಿಲ್ಪ, ಚಿತ್ರಗಳು ಅದಕ್ಕಿಂತ ಹಿಂದೆಯೇ ತಲೆದೋರಿದ್ದು ಬುದ್ಧನ ಯುಗದ ನಂತರ ವಿಶಿಷ್ಟ ಪ್ರಚೋದನೆಯೊಡನೆ ವಿಕಾಸಗೊಳ್ಳತೊಡಗಿದುವು. ಚೈತ್ಯಾಲಯ ಮತ್ತು ವಿಹಾರಗಳಿಂದ ಹಿಂದೂ ವಾಸ್ತುಶಿಲ್ಪ ಸ್ಪಷ್ಟರೂಪವನ್ನು ಪಡೆಯಿತು. ಬುದ್ಧನ ವಿಗ್ರಹಗಳ ನಿರ್ಮಾಣದಿಂದ ಶಿಲ್ಪಕಲೆ ಸಮೃದ್ಧವಾಯಿತು. ಮೌರ್ಯರ ಯುಗಕ್ಕಿಂತ ಪೂರ್ವದಲ್ಲಿ ಶಿಲ್ಪ ಮತ್ತು ವಾಸ್ತುಶಿಲ್ಪಗಳ ಕಲಾಕೃತಿಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ. ಮೌರ್ಯ ಯುಗದ ಪೂರ್ವದವುಗಳೆಂದು ಹೇಳಬಹುದಾದ ಸುಮಾರು 13 ವಿಗ್ರಹಗಳು ದೊರೆತಿವೆ. ಅವು ಯಕ್ಷ, ಯಕ್ಷಿ, ನಾಗ, ನಾಗಿ, ಗಂಧರ್ವ, ಅಪ್ಪರೆ, ಜಲದೇವತೆ ಈ ಮೊದಲಾದ ಗೌಣದೇವತೆಗಳನ್ನು ಕುರಿತ ವಿಗ್ರಹಗಳು. ಶಿವ, ವಿಷ್ಣು ಇವರು ಆಗ ಇನ್ನೂ ಪ್ರಧಾನ ಸ್ಥಾನವನ್ನು ಪಡೆದಂತೆ ತೋವುದಿಲ್ಲ. ಮುಂದೆ ಅಶೋಕಯುಗ ಕ್ರಿ. ಪೂ. 274 - 235 ವಾಸ್ತುಶಿಲ್ಪದ ದೃಷ್ಟಿಯಿಂದ ಬಹು ಪ್ರಮುಖವಾದುದು. ಆರ್. ಕೆ. ಮುಖರ್ಜಿಯವರು ಹೇಳುವಂತೆ, ಅಶೋಕ ವಾಸ್ ಅ ಗ್ರೇಟ್ ಬಿಲ್ಡರ್. ದ ಬಿಲ್ಡರ್ ಓ ಸಿಟೀಸ್, ಪ್ಯಾಲೇಸಸ್, ಕೇವ್ ಡ್ವೆಲ್ಲಿಂಗ್ಸ್, ಸ್ಟೂಪಸ್ ಅಂಡ್ ಪಿಲ್ಲರ್ಸ್. ಅಶೋಕ ಮಹಾನ್ ಬಿಲ್ಡರ್. ನಗರ, ಅರಮನೆ, ಗುಹೆ, ವಾಸಸ್ಥಾನ, ಸ್ತೂಪ ಮತ್ತು ಸ್ತಂಭಗಳನ್ನು ನಿರ್ಮಿಸಿದವನು ಎಂಬ ಮಾತು ಸತ್ಯವಾದುದು. ಅವನು ಕಟ್ಟಿದ ಸ್ತೂಪಗಳು ಮತ್ತು ಸ್ತಂಭಗಳು ಮುಂದಿನ ಶಿಲ್ಪ ಮತ್ತು ವಾಸ್ತುಶಿಲ್ಪಗಳಿಗೆ ನಿರ್ದೇಶಕ ಶಕ್ತಿಯಾಗಿ ಪರಿಣಮಿಸಿದುವು. ಅಶೋಕ ಸ್ತಂಭ ಮತ್ತು ಆತನ ಧರ್ಮಚಕ್ರದ ಕಲ್ಪನೆ ಆಧುನಿಕ ಸ್ವತಂತ್ರ ಭಾರತಕ್ಕೂ ಪ್ರಚೋದಕ ಶಕ್ತಿಯಾಗಿ ಪರಿಣಮಿಸಿದೆ. ಭರತಖಂಡದ ಇತಿಹಾಸದಲ್ಲಿ ಅನಂತರದ ಬಹಳ ಪ್ರಮುಖವಾದ ಯುಗವೆಂದರೆ ಗುಪ್ತರದು. ಅವರ ರಾಜಕೀಯ ಸಾಧನೆಯಂತೆಯೇ ಸಾಂಸ್ಕೃತಿಕ ಸಂಘಟನೆಯು ಗಮನಾರ್ಹವಾದುದು. ದೇಶದಲ್ಲಿದ್ದ ಅನೇಕ ಭಾಷೆಗಳು, ರಾಜ್ಯ, ಜಾತಿ, ಜನಾಂಗಗಳ ಭೇದವನ್ನೆಲ್ಲ ಮೀರಿ ನಿಂತ ಸರ್ವಸಮಾನವಾದ ಧಾರ್ಮಿಕ ಶಕ್ತಿ ರೂಪುಗೊಂಡುದು ಆ ಕಾಲದಲ್ಲಿ. ಭಾರತೀಯ ಎಂಬ ಮಾತು ವ್ಯಾಪಕವಾದ ಅರ್ಥವನ್ನು ಪಡೆದು ಸಂಘಟಿತ ಶಕ್ತಿಯಾಯಿತು. ಗುಪ್ತರ ಕಾಲದಲ್ಲಿ ವಿಗ್ರಹಾರಾಧನೆಗೆ ಒಂದು ವ್ಯವಸ್ಥಿತ ರೂಪ ಆ ಕಾಲದಲ್ಲಿ ಲಭಿಸಿತು. ಬೌದ್ಧ ಧರ್ಮವು ಹಿಂದೂ ಧರ್ಮದಲ್ಲಿ ಸಮಾವೇಶವಾಗಿ ಬುದ್ಧನು ವಿಷ್ಣುವಿನ ಅವತಾರವಾಗಿ ಪರಿಣಮಿಸಿದುದರಿಂದ ಬುದ್ಧನ ವಿಗ್ರಹಗಳ ನಿರ್ಮಾಣ ಹಿಂದೂ ಶಿಲ್ಪದ ಪ್ರಧಾನ ವಿಷಯವಾಯಿತು. ರಾಮಾಯಣ ಮಹಾಭಾರತಗಳ ಪ್ರಭಾವವು ಶಿಲ್ಪಕಲೆಯ ಮೇಲೆ ಆಗದಿರಲಿಲ್ಲ. ಸುಮಾರು ಕ್ರಿ. ಶ. 600 ರರೆಂದು ಹೇಳಲಾದ ಝಾನ್ಸಿಯ ದಶಾವತಾರ ದೇವಾಲಯದಲ್ಲಿ ರಾಮಾಯಣದ ಕಥಾಭಾಗಗಳನ್ನು ಚಿತ್ರಿಸಿರುವ ಶಿಲ್ಪಗಳಿವೆ. ಅನಂತರದ ಶಿಲ್ಪಕಲೆಯಲ್ಲಿಯಂತೂ ರಾಮಾಯಣ ಮಹಾಭಾರತಗಳ ಕಥೆ ಪ್ರಧಾನ ಪಾತ್ರ ವಹಿಸಿತು. ಶಿವ, ವಿಷ್ಣು, ಶಕ್ತಿ ಈ ದೇವತೆಗಳಿಗಾಗಿ ನಿರ್ಮಿತವಾದ ದೇವಾಲಯಗಳು ದೇಶದ ವಾಸ್ತುಶಿಲ್ಪದ ವಿಕಾಸಕ್ಕೂ ವೈವಿಧ್ಯಕ್ಕೂ ಕಾರಣವಾದುವು. ಶಿವನ 25 ಲೀಲೆಗಳು, ಶಿವನ 25 ಲೀಲೆಗಳು, ವಿಷ್ಣುವಿನ ದಶಾವತಾರಗಳು ಮತ್ತು ಪುರಾಣಗಳ ಸನ್ನಿವೇಶಗಳು ಶಿಲ್ಪಕಲೆಗೆ ಮತ್ತು ಚಿತ್ರಕಲೆಗೆ ಪ್ರಧಾನ ವಸ್ತುಗಳಾದುವು.
ಮುಖ್ಯವಾಗಿ ಧಾರ್ಮಿಕ ಶ್ರದ್ಧೆಯ ಅಡಿಗಲ್ಲಿನ ಮೇಲೆ ಅಂತರಂಗದ ಭಕ್ತಿಗೆ ಸಾಕಾರವೆಂಬಂತೆ ಚಿತ್ರ, ಶಿಲ್ಪ ಮತ್ತು ವಾಸ್ತುಶಿಲ್ಪಗಳು ಬೆಳೆದು ಬಂದುವೆಂಬುದನ್ನು ಗಮನಿಸಬೇಕು. ಎಲ್ಲ ಕಲೆಗಳ ಪ್ರಚೋದಕ ಶಕ್ತಿಯ ಧರ್ಮವೇ ಆಗಿ ಪರಿಣಮಿಸಿತು. ಕಲೆಗಾಗಿ ಕಲೆ ಎಂಬುದನ್ನು ಭರತಖಂಡ ಒಪ್ಪಲಿಲ್ಲ. ಜೀವನಕ್ಕಾಗಿ ಕಲೆ ಎಂಬುದೇ ಅದರ ಸೂತ್ರವಾಯಿತು. ಆಧ್ಯಾತ್ಮಿಕ ಅನುಭವ ಕಲಾತ್ಮಕವಾಗಿ ಬಂದಾಗ ಹೆಚ್ಚು ಶಕ್ತವೂ ಪರಿಣಾಮಕಾರಿಯೂ ವ್ಯಾಪಕವೂ ಆಗುತ್ತದೆಂಬ ಕಾರಣಕ್ಕಾಗಿಯೇ ಅವರು ಕಲೆಯನ್ನು ಆಶ್ರಯಿಸಿದರು. ಶ್ರೇಯ ಮತ್ತು ಪ್ರೇಯಗಳೆರಡರ ಸಮನ್ವಯಕ್ಕಾಗಿ ಕಲೆಯನ್ನು ಬಳಸಿಕೊಂಡರು. ಈ ಆದರ್ಶದಲ್ಲಿಯೇ ಭಾರತೀಯ ಕಲೆಗಳೆಲ್ಲವೂ ಬೆಳೆದು ಬಂದುವು. ಇವೆಲ್ಲವೂ ಕಾಲಕಾಲಕ್ಕೆ ವಿಕಾಸಗೊಂಡು ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಾ ಬಂದಿರುವ ರೀತಿಯನ್ನು ವಿವರಿಸುವುದು ಇಲ್ಲಿನ ಉದ್ದೇಶವಲ್ಲ. ಇಲ್ಲಿನ ವ್ಯಾಪ್ತಿ ಪರಿಮಿತವಾದುದು. ಭಾರತೀಯ ಸಂಸ್ಕೃತಿಯ ಸಾರವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ತನ್ನ ಸಾಧನೆಯಿಂದ ಹೇಗೆ ಅದಕ್ಕೆ ವಿಶಿಷ್ಟ ಚೈತನ್ಯವನ್ನಿತ್ತಿದೆ ಎಂಬುದನ್ನು ನೋಡುವುದಷ್ಟೇ ಇಲ್ಲಿ ಉದ್ದೇಶಿತ. ಸಮೃದ್ಧವಾಗಿ ಸೃಷ್ಟಿಯಾದ ಕನ್ನಡ ಶಾಸನಗಳಲ್ಲಿ ಕಾಲಕಾಲಕ್ಕೆ ವ್ಯಕ್ತವಾಗಿರುವ ಸಂಸ್ಕೃತಿಯ ತಿರುಳನ್ನು ಕನ್ನಡ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳಲ್ಲಿ ಕಂಡುಬರುವ ಅದರ ವಿರಾಟ್ ರೂಪವನ್ನು ಮತ್ತು ವಾಸ್ತುಶಿಲ್ಪ, ಶಿಲ್ಪ, ಸಂಗೀತ, ನೃತ್ಯ, ಚಿತ್ರಾದಿ ಕಲೆಗಳಲ್ಲಿ ಅದು ವ್ಯಾಪಿಸಿರುವ ಬಗೆಯನ್ನು ಕಂಡುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇಲ್ಲಿದೆ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಭರತಖಂಡದ ಸಂಸ್ಕೃತಿಯ ಸಾರಸರ್ವಸ್ವ ಯಾವುದು? ಉತ್ತರ: ಸಮನ್ವಯ ಸಂಸ್ಕೃತಿ. ಭರತಖಂಡದ ಸಂಸ್ಕೃತಿಯ ಸಾರಸರ್ವಸ್ವ ತನ್ನ ಪ್ರತಿಯೊಂದು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ರಂಗಗಳಲ್ಲಿ, ಒಟ್ಟಾರೆ ಜೀವನ ವಿಧಾನದಲ್ಲಿ ಸಮನ್ವಯ ಸಂಸ್ಕೃತಿಯನ್ನು ಮೆರೆದ ದೇಶ ಭರತಖಂಡ. ಪ್ರಶ್ನೆ 2. ಭರತಖಂಡ ತನ್ನ ಯಾವ ಮಟ್ಟಗಳಲ್ಲಿ ಸಮನ್ವಯ ಸಂಸ್ಕೃತಿಯನ್ನು ಅರಗಿಸಿಕೊಂಡಿದೆ? ಉತ್ತರ: ಇಹಪರ, ಭಕ್ತಿ, ಜ್ಞಾನ, ಕರ್ಮ, ಹಳತು, ಹೊಸತು, ವ್ಯಕ್ತಿ, ಸಮಾಜ ಈ ಎಲ್ಲ ಮಟ್ಟಗಳಲ್ಲಿ ಭರತಖಂಡ ತನ್ನ ಸಮನ್ವಯ ಸಂಸ್ಕೃತಿಯನ್ನು ಆರಗಿಸಿಕೊಂಡಿದೆ. ಪ್ರಶ್ನೆ 3. ಭರತಖಂಡದ ದೌರ್ಬಲ್ಯವೇನು? ಉತ್ತರ: ಭರತಖಂಡ ಕೊನೆಗೆ ಒಳಿತು ಕೆಡಕುಗಳಲ್ಲಿಯೂ ಸಮನ್ವಯವನ್ನು ಕಾಣಲು ಬಯಸಿದ್ದು ಅದರ ದೌರ್ಬಲ್ಯ. ಎಂದರೆ ಭರತಖಂಡ ಒಳಿತು ಕೆಡುಕುಗಳಲ್ಲಿ ಸಮನ್ವಯವನ್ನು ಕಾಣುವ ದೌರ್ಬಲ್ಯದ ಮಟ್ಟಕ್ಕೂ ಇಳಿಯಿತು. ಪ್ರಶ್ನೆ 4. ಭಾರತೀಯ ಸಂಸ್ಕೃತಿಯ ವ್ಯಾಪಕ ದೃಷ್ಟಿಗೆ ಮೂಲ ಸೂತ್ರ ಯಾವುದು? ಉತ್ತರ: ಅನೇಕತೆಯಲ್ಲಿ ಏಕತೆ. ಭಾರತೀಯ ಸಂಸ್ಕೃತಿಯ ವ್ಯಾಪಕ ದೃಷ್ಟಿಗೆ ಮೂಲ ಸೂತ್ರ ಅನೇಕ ಭಾಷೆ, ಭಾವನೆ, ಅನೇಕ ಮಟ್ಟದ ಜನಜೀವನ, ಜನಾಂಗಗಳನ್ನು ಒಳಗೊಂಡಿದ್ದರೂ ಅವೆಲ್ಲವನ್ನು ಒಂದಾಗಿ ಬೆಸೆಯಬಲ್ಲ ಏಕತೆಯ ಸೂತ್ರವನ್ನು ಭರತಖಂಡ ಬಹಳ ಹಿಂದೆಯೇ ಕಂಡುಕೊಂಡಿತ್ತು. ಪ್ರಶ್ನೆ 5. ಭರತಖಂಡದ ಸಂಸ್ಕೃತಿಯ ಸಾಮರಸ್ಯದ ಸಾಕಾರ ಎಂಥದ್ದು? ಉತ್ತರ: ಭರತಖಂಡದ ಸಂಸ್ಕೃತಿ ಕೇವಲ ಆರ್ಯರ, ದ್ರಾವಿಡರ ಅಥವಾ ಯಾವುದೇ ಮೂಲನಿವಾಸಿಗಳ ಸಂಸ್ಕೃತಿಯಲ್ಲ. ಅದು ಈ ಎಲ್ಲವುಗಳ ಸುಂದರವಾದ ಸಾಮರಸ್ಯದಿಂದ ಸಾಕಾರಗೊಂಡ ಸಂಸ್ಕೃತಿ. ಪ್ರಶ್ನೆ 6. ಭಾರತೀಯ ಸಂಸ್ಕೃತಿ ಯನ್ನು ಏನೆಂದು ಕರೆಯಲಾಗುತ್ತಿದೆ? ಉತ್ತರ: ಭಾರತೀಯ ಸಂಸ್ಕೃತಿ ಯನ್ನು ಹಿಂದೂ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ಈ ಹಿಂದೂ ಸಂಸ್ಕೃತಿ ಅನೇಕ ಪದರುಗಳನ್ನು ಉಳ್ಳದ್ದು. ಪ್ರಶ್ನೆ 7. ಭಾರತೀಯ ಸಂಸ್ಕೃತಿಯ ಅದ್ಭುತ ಶಕ್ತಿ ಯಾವುದು? ಉತ್ತರ: ಪ್ರಗತಿಪರವಾದ ಎಲ್ಲ ಅಭಿಪ್ರಾಯಗಳಿಗೂ ಮನ್ನಣೆಯನ್ನು ಕೊಟ್ಟು ಅದನ್ನು ತಾನು ಅರಗಿಸಿಕೊಳ್ಳುವುದು ಭಾರತೀಯ ಸಂಸ್ಕೃತಿಯ ಅದ್ಭುತ ಶಕ್ತಿ. ಇದು ಭಾರತೀಯ ಸಂಸ್ಕೃತಿಯ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದು. ಪ್ರಶ್ನೆ 8. ಜೀವನದ ಪೂರ್ಣ ದೃಷ್ಟಿಯ ಬಗೆಗೆ ತಿಳಿಸಿ. ಉತ್ತರ: ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳ ಕಲ್ಪನೆಯಲ್ಲಿ ಜೀವನದ ಪೂರ್ಣದೃಷ್ಟಿ ಗೋಚರಿಸುತ್ತದೆ. ವ್ಯಾವಹಾರಿಕ ಜೀವನದಲ್ಲಿ ಅರ್ಥ, ಕಾಮಗಳನ್ನು ಸಂಪೂರ್ಣವಾಗಿ ಬಿಡುವುದು ಸಾಧ್ಯವಿಲ್ಲವಾದರೂ ಧರ್ಮದ ತಳದಿಯ ಮೇಲೆ ಅವುಗಳನ್ನು ಉದಾತ್ತೀಕರಣ ಮಾರ್ಗದಿಂದ ಬೆಳೆಸಬೇಕು. ಪ್ರಶ್ನೆ 9. ಕಲೆಯನ್ನು ಕುರಿತಂತೆ ಭರತಖಂಡದ ಸೂತ್ರ ಯಾವುದು? ಉತ್ತರ: ಜೀವನಕ್ಕಾಗಿ ಕಲೆ ಎಂಬುದೇ ಭರತಖಂಡದ ಸೂತ್ರ. ಕಲೆಗಾಗಿ ಕಲೆ ಎಂಬುದನ್ನು ಭರತಖಂಡ ಒಪ್ಪುವುದಿಲ್ಲ. ಪ್ರಶ್ನೆ 10. ಸಮನ್ವಯ ಸಂಸ್ಕೃತಿ ಲೇಖನದ ಉದ್ದೇಶವೇನು? ಉತ್ತರ: ಕಾಲಕಾಲಕ್ಕೆ ವಿಕಾಸಗೊಂಡು ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಾ ಬಂದಿರುವ ರೀತಿಯನ್ನು ವಿವರಿಸುವುದು ಸಮನ್ವಯ ಸಂಸ್ಕೃತಿ ಲೇಖನದ ಉದ್ದೇಶ. ಆದರೆ ಇಲ್ಲಿನ ವ್ಯಾಪ್ತಿ ಪರಿಮಿತವಾದುದು. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಸಮನ್ವಯ ಸಂಸ್ಕೃತಿ ಯ ಸ್ವರೂಪ ಹಾಗೂ ಮಹತ್ವ ಕುರಿತು ವಿವರಿಸಿ. ಉತ್ತರ: ಭರತಖಂಡದ ಸಂಸ್ಕೃತಿಯ ಸಾರಸರ್ವಸ್ವವೆಂದರೆ ಸಮನ್ವಯ ಸಂಸ್ಕೃತಿ. ಇಹಪರ, ಭಕ್ತಿ, ಜ್ಞಾನ, ಕರ್ಮ, ಹಳತು, ಹೊಸತು, ವ್ಯಕ್ತಿ, ಸಮಾಜ ಹಾಗೂ ಅನೇಕ ಅಡಿಗೆರೆ ಹೀಗೆ ಭರತಖಂಡ ತನ್ನ ಈ ಎಲ್ಲ ಮಟ್ಟಗಳಲ್ಲೂ ಸಮನ್ವಯ ಸಂಸ್ಕೃತಿಯನ್ನು ಸಾಧಿಸಿದೆ. ಕೊನೆಗೆ ಅದು ಒಳಿತು ಕೆಡಕುಗಳಲ್ಲಿಯೂ ಸಮನ್ವಯವನ್ನು ಕಾಣುವ ದೌರ್ಬಲ್ಯದ ಮಟ್ಟಕ್ಕೂ ಇಳಿಯಿತು.
ಭರತಖಂಡ ಅನೇಕ ಭಾಷೆ, ಭಾವನೆ, ಅನೇಕ ಮಟ್ಟದ ಜನಜೀವನ, ಜನಾಂಗಗಳನ್ನು ಒಳಗೊಂಡಿದ್ದರೂ ಅವೆಲ್ಲವನ್ನೂ ಒಂದಾಗಿ ಬೆಸೆಯಬಲ್ಲ ಏಕತೆಯ ಸೂತ್ರವನ್ನು ಬಹಳ ಹಿಂದೆಯೇ ಕಂಡುಕೊಂಡಿತು. ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸುವುದೇ ಭಾರತೀಯ ಸಂಸ್ಕೃತಿಯ ಮೂಲ ಸೂತ್ರ. ಈ ಸಂಸ್ಕೃತಿ ಕೇವಲ ಆರ್ಯರ, ದ್ರಾವಿಡರ ಅಥವಾ ಇನ್ನಾವುದೇ ಮೂಲನಿವಾಸಿಗಳ ಸಂಸ್ಕೃತಿಯಲ್ಲ. ಅವೆಲ್ಲವುಗಳ ಸುಂದರವಾದ ಸಾಮರಸ್ಯದಿಂದ ಸಾಕಾರಗೊಂಡದ್ದು ಈ ಭಾರತೀಯ ಸಂಸ್ಕೃತಿ. ಅದನ್ನು ಹಿಂದೂ ಸಂಸ್ಕೃತಿ ಎಂದು ಕರೆಯಬಹುದು. ಹಿಂದೂ ಸಂಸ್ಕೃತಿ ಅನೇಕ ಪದರಗಳನ್ನುಳ್ಳದ್ದು, ಜೀವನದಂತೆಯೇ ಬಹುಮುಖವಾದದ್ದು, ಮಾನವ ಸ್ವಭಾವದಂತೆ ಬಹುರೂಪಧಾರಿಯಾದದ್ದು. ಪ್ರಗತಿಪರವಾದ ಎಲ್ಲ ಅಭಿಪ್ರಾಯಗಳಿಗೂ ಮನ್ನಣೆಯನ್ನು ಕೊಟ್ಟು ಅದನ್ನು ತಾನು ಅರಗಿಸಿಕೊಳ್ಳುವುದು ಈ ಸಂಸ್ಕೃತಿಯ ಅದ್ಭುತ ಶಕ್ತಿ. ಬುದ್ಧ ಹಿಂದೂ ಧರ್ಮದ ಯಜ್ಞಗಳನ್ನು ಪ್ರತಿಭಟಿಸಿ ಸಿಡಿದು ನಿಂತ, ಆದರೆ ಹಿಂದೂ ಧರ್ಮ ಅವನನ್ನು ತನ್ನಲ್ಲಿ ಅಡಗಿಸಿಕೊಂಡಿತು. ಅವನನ್ನು ವಿಷ್ಣುವಿನ ಅವತಾರವನ್ನಾಗಿ ಮಾಡಿತು. ಹೀಗೆಯೇ ದೇಶದ ಅನೇಕ ಭಾಗಗಳಲ್ಲಿ ಕಾಲಕಾಲಕ್ಕೆ ನಡೆದ ವಿವಿಧ ಪ್ರಯೋಗಗಳನ್ನೆಲ್ಲ ಒಳಗೊಂಡು ಬೆಳೆಯಿತು. ಗುಪ್ತರ ಕಾಲದಲ್ಲಿ ವಿಗ್ರಹಾರಾಧನೆಗೆ ಒಂದು ವ್ಯವಸ್ಥಿತ ರೂಪ ಆ ಕಾಲದಲ್ಲಿ ಲಭಿಸಿತು. ಬೌದ್ಧ ಧರ್ಮವು ಹಿಂದೂ ಧರ್ಮದಲ್ಲಿ ಸಮಾವೇಶವಾಗಿ ಬುದ್ಧನು ವಿಷ್ಣುವಿನ ಅವತಾರವಾಗಿ ಪರಿಣಮಿಸಿದುದರಿಂದ ಬುದ್ಧನ ವಿಗ್ರಹಗಳ ನಿರ್ಮಾಣ ಹಿಂದೂ ಶಿಲ್ಪದ ಪ್ರಧಾನ ವಿಷಯವಾಯಿತು. ರಾಮಾಯಣ ಮಹಾಭಾರತಗಳ ಪ್ರಭಾವವು ಶಿಲ್ಪಕಲೆಯ ಮೇಲೆ ಆಗದಿರಲಿಲ್ಲ. ಸುಮಾರು ಕ್ರಿ. ಶ. 600 ರದೆಂದು ಹೇಳಲಾದ ಝಾನ್ಸಿಯ ದಶಾವತಾರ ದೇವಾಲಯದಲ್ಲಿ ರಾಮಾಯಣದ ಕಥಾಭಾಗಗಳನ್ನು ಚಿತ್ರಿಸಿರುವ ಶಿಲ್ಪಗಳಿವೆ. ಅನಂತರದ ಶಿಲ್ಪಕಲೆಯಲ್ಲಿಯಂತೂ ರಾಮಾಯಣ ಮಹಾಭಾರತಗಳ ಕಥೆ ಪ್ರಧಾನ ಪಾತ್ರ ವಹಿಸಿತು. ಶಿವ, ವಿಷ್ಣು, ಶಕ್ತಿ ಈ ದೇವತೆಗಳಿಗಾಗಿ ನಿರ್ಮಿತವಾದ ದೇವಾಲಯಗಳು ದೇಶದ ವಾಸ್ತುಶಿಲ್ಪದ ವಿಕಾಸಕ್ಕೂ ವೈವಿಧ್ಯಕ್ಕೂ ಕಾರಣವಾದುವು. ಶಿವನ ಪಂಚವಿಂಶತಿ ಲೀಲೆಗಳು, ಶಿವನ 25 ಲೀಲೆಗಳು, ವಿಷ್ಣುವಿನ ದಶಾವತಾರಗಳು ಮತ್ತು ಪುರಾಣಗಳ ಸನ್ನಿವೇಶಗಳು ಶಿಲ್ಪಕಲೆಗೆ ಮತ್ತು ಚಿತ್ರಕಲೆಗೆ ಪ್ರಧಾನ ವಸ್ತುಗಳಾದುವು. ಮುಖ್ಯವಾಗಿ ಧಾರ್ಮಿಕ ಶ್ರದ್ಧೆಯ ಅಡಿಗಲ್ಲಿನ ಮೇಲೆ ಅಂತರಂಗದ ಭಕ್ತಿಗೆ ಸಾಕಾರವೆಂಬಂತೆ ಚಿತ್ರ, ಶಿಲ್ಪ ಮತ್ತು ವಾಸ್ತುಶಿಲ್ಪಗಳು ಬೆಳೆದು ಬಂದುವೆಂಬುದನ್ನು ಗಮನಿಸಬೇಕು. ಎಲ್ಲ ಕಲೆಗಳ ಪ್ರಚೋದಕ ಶಕ್ತಿಯ ಧರ್ಮವೇ ಆಗಿ ಪರಿಣಮಿಸಿತು. ಕಲೆಗಾಗಿ ಕಲೆ ಎಂಬುದನ್ನು ಭರತಖಂಡ ಒಪ್ಪಲಿಲ್ಲ. ಜೀವನಕ್ಕಾಗಿ ಕಲೆ ಎಂಬುದೇ ಅದರ ಸೂತ್ರವಾಯಿತು. ಆಧ್ಯಾತ್ಮಿಕ ಅನುಭವ ಕಲಾತ್ಮಕವಾಗಿ ಬಂದಾಗ ಹೆಚ್ಚು ಶಕ್ತವೂ ಪರಿಣಾಮಕಾರಿಯೂ ವ್ಯಾಪಕವೂ ಆಗುತ್ತದೆಂಬ ಕಾರಣಕ್ಕಾಗಿಯೇ ಅವರು ಕಲೆಯನ್ನು ಆಶ್ರಯಿಸಿದರು. ಶ್ರೇಯ ಮತ್ತು ಪ್ರೇಯಗಳೆರಡರ ಸಮನ್ವಯಕ್ಕಾಗಿ ಕಲೆಯನ್ನು ಬಳಸಿಕೊಂಡರು. ಈ ಆದರ್ಶದಲ್ಲಿಯೇ ಭಾರತೀಯ ಕಲೆಗಳೆಲ್ಲವೂ ಬೆಳೆದು ಬಂದುವು.